ಅವರು ಇಡೀ ಭಾಷಣವನ್ನು ಎಂಡ್ ಮಾಡಿದ್ದೆ 16 ಅನ್ನುವಂಥ ವಿಚಾರಕ್ಕೆ. ಏನಪ್ಪ ಇದು 16 ರಾಹುಲ್ ಗಾಂಧಿ ಈ ರೀತಿಯ ಒಗಟನ್ನ ದೇಶದ ಮುಂದೆ ಬಿಟ್ಟುಬಿಟ್ರಲ್ಲ. 16 ಸೌಂಡ್ಸ್ ಎ ಲಾಟ್ ಲೈಕ್ ಎಪ್ಸ್ಟೀನ್ ಡಸಂಟ್ ಇಟ್? ಈಗ ಏನು ಅವ್ರು ನಡುಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಇನ್ನಷ್ಟು ನಡುಗೋ ಹಾಗೆ ಮಾಡಿ. ಯಾರು ಬೇಡ ಅಂದವ್ರು ನಿಮಗೆ? ಸುಮ್ಮನೆ ಹಾವು ಮುಗಿಸಿ ಇಟ್ಕೊಂಡು ಆವಾಗ ಬಿಡ್ತೀನಿ ಇವಾಗ ಬಿಡ್ತೀನಿ ಅಂತ ಪುಂಗಿ ದಾಸ ಮಾಡ್ತಾನಲ್ಲ, ಅದನ್ನು ಮಾಡ್ಕೊಂಡೇ ಬಂದಿದ್ದೀರಿ ಸ್ವಾಮಿ. ಅದೇನಿದೆ ದೇಶದ ಮುಂದೆ ಇಡ್ರಿ. ಪ್ರಧಾನಿಯವರ ಮರ್ಯಾದೆಯನ್ನು ಹಾಳು ಮಾಡ್ಬೋದಲ್ವ? ಇನ್ನು ನೀವು ಪ್ರಧಾನಿ ಆಗೋದು ಸುಲಭ ಆಗುತ್ತಲ್ವಾ? ಜನ ಯಾಕೆ ನಂಬಬೇಕು ನಿಮ್ಮನ್ನು? ತಮಗಿರುವ ಮರ್ಯಾದೆಯನ್ನು ತಾವೇ ಕಳ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಮಹಿಳಾ ಮೀಸಲು ಮಸೂದೆಗೆ ಸೋಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಮತದಾನ ನಡೆಯೋದಕ್ಕೆ ಮುಂಚೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವೀರಾವೇಶದ ಮಾತುಗಳನ್ನು ಆಡಿದ್ರು. ಅವ್ರು ಏನೇನೆಲ್ಲ ಮಾತಾಡಿದ್ರು, ಯಾವ್ಯಾವ ರೀತಿ ವರ್ತಿಸಿದ್ರು, ಏನೇನು ಕಥೆಗಳನ್ನ ಹೇಳಿದ್ರು, ಅದನ್ನೆಲ್ಲ ನೀವು ಲೈವ್ನಲ್ಲೇ ನೋಡಿದ್ದೀರ. ಮತ್ತು ಇನ್ನೂ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದನ್ನು ನೀವು ನೋಡಿರ್ತೀರಿ ಬಹುಶಃ. ಅವರು ಇಡೀ ಭಾಷಣವನ್ನು ಎಂಡ್ ಮಾಡಿದ್ದೆ 16 ಅನ್ನುವಂಥ ವಿಚಾರಕ್ಕೆ. 16 ಈ 16 ವಿಚಾರದಲ್ಲಿ ಭಾಳ ದೊಡ್ಡ ಕುತೂಹಲವನ್ನು ಕ್ರಿಯೇಟ್ ಮಾಡಿಬಿಟ್ಟು ತಮ್ಮ ಭಾಷಣವನ್ನು ಅವರು ಎಂಡ್ ಮಾಡಿದ್ರು. ಮೊದಲು ಆ ಭಾಷಣದ ಆ ಕೊನೆಯ ಭಾಗವನ್ನು ನೋಡ್ಕೊಂಡು ಬರೋಣ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಂಡ್ ಎವ್ರಿಬಡಿ ಎಲ್ಸ್ a nice puzzle, and the people of India can try and see if they can solve this puzzle. Yesterday I was watching the Prime Minister speak. Low energy, broken, nothing transmitting, and I suddenly noticed that yesterday was the 16th of April. No, listen please, I was watching, I was sitting here and he was talking and he was not able to engage. He was not able to engage because clearly trying to pass this bill was a mistake, because everybody knew there wasn't going to pass. Panic reaction, as I said. So I was watching him and I noticed on my phone 16th of April. And I was like, my God, how crazy. That's the number. 16. This 16 number. This is the number. The whole answer to the riddle is in the number 16. Everything is in the number 16. Now if anybody understands what I'm saying, please send me a message. And on Twitter you can tell what it is, but the answer to your problems, and you're going to find out very soon, is in the number 16. Thank you sir. ನಿನ್ನೆ ಮೋದಿ ಭಾಷಣ ಮಾಡಿದ್ರು, ಭಾಳ ಡಲ್ ಆಗಿತ್ತು ರೀ, ದಮ್ಮೇ ಇರಲಿಲ್ಲ. ನಿನ್ನೆ 16 ಏಪ್ರಿಲ್ 16th ಏಪ್ರಿಲ್ ಅನ್ನೋದನ್ನು ರಾಹುಲ್ ಗಾಂಧಿ ಸ್ಪೆಸಿಫಿಕ್ ಆಗಿ ಒತ್ತಿ ಹೇಳ್ತಾ ಇದ್ದಾರೆ. ಯಾಕೋ ಮೋದಿ ಪ್ಯಾನಿಕ್ ಆದಂಗೆ ಇತ್ತಪ್ಪ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಜನಗಳ ಜೊತೆ ಕನೆಕ್ಟ್ ಆಗೋಕ್ಕೆ ಗೊತ್ತಾಗ್ತಾ ಇಲ್ಲ. ಭಾಳ ಹೆದರ್ಬಿಟ್ಟಿದ್ರು, ವಿಚಲಿತರಾಗ್ಬಿಟ್ಟಿದ್ರು ಮೋದಿ ಭಾಷಣ ಮಾಡುವಾಗ. ಆ ಟೈಮಲ್ಲಿ ನಾನು ಮೊಬೈಲ್ ನೋಡ್ತೀನಿ, ಡೇಟು 16th. ಓ ಮೈ ಗಾಡ್, ವಾಟ್ ಎ ಕ್ರೇಜಿ ನಂಬರ್ 16. ಮೋದಿ ಹೀಗೆ ಪ್ಯಾನಿಕ್ ಆಗಿರೋದಕ್ಕೂ ಈ 16 ನಂಬರ್ಗೂ ಏನು ಸಂಬಂಧ? ನಾನು ಒಂದು ಪದಬಂಧವನ್ನು ನಿಮಗೆ ಕೊಡ್ತೇನೆ, ನಾನೊಂದು ಪಜಲನ್ನು ನಿಮಗೆ ಕೊಡ್ತೇನೆ, ನೀವು ಈ ಒಗಟನ್ನು ಬಿಡಿಸಿ ನೋಡೋಣ. ಮೋದಿ ಪ್ಯಾನಿಕ್ ಆಗಿದ್ದಕ್ಕೆ ಸಂಪೂರ್ಣ ಕಾರಣವೇ ಈ ನಂಬರು, ಎಲ್ಲ ರಹಸ್ಯಗಳು ಈ 16ನಲ್ಲೇ ಅಡಗಿದೆ. ಈ ಥರ ಎಲ್ಲ ಮಾತಾಡಿ ರಾಹುಲ್ ಗಾಂಧಿ ದೇಶದ ಜನತೆಗೇ ಒಂದು ಪ್ರಶ್ನೆಯನ್ನು ಎಸೆದು, ಉತ್ತರ ಗೊತ್ತಿದ್ದವರು ನನಗೆ ಎಕ್ಸ್ ಖಾತೆಯ ಮುಖಾಂತರ ಮೆಸೇಜ್ ಮಾಡಿ ಅಂತ ಹೇಳಿ ತಮ್ಮ ಭಾಷಣವನ್ನು ಮುಗಿಸಿ ಕೂತ್ಕೊಂಡ್ರು. ಹಾಗೆಲ್ಲರೂ ತಲೆ ಕೆಡಿಸ್ಕೊಂಡ್ರು, ಏನಪ್ಪ ಇದು 16 16. ರಾಹುಲ್ ಗಾಂಧಿ ಈ ರೀತಿಯ ಒಗಟನ್ನು ದೇಶದ ಮುಂದೆ ಬಿಟ್ಟುಬಿಟ್ರಲ್ಲ, ತಲೆ ಬುಡ ಇಲ್ದಿದ್ದೆಲ್ಲ ಮಾತಾಡ್ತಿದ್ರು. ಅದೇ ರೀತಿ ಇದು ಒಂದು ಅಂದ್ಕೊಂಡು ಸುಮ್ಮನೆ ಆಗಬಹುದಾಗಿತ್ತು. ಆದರೆ ಭಾಷಣ ಮುಗಿದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಮಾಡುತ್ತೆ. ರಾಹುಲ್ ಗಾಂಧಿಯವರ ಆ ಕೊನೆ ತುಣುಕನ್ನು ಅವರು ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ಜೊತೆಗೆ ಇನ್ನೂ ಒಂದು ವಾಕ್ಯವನ್ನು ಅಲ್ಲಿ ಬರೀತಾರೆ. ಏನದು? 16 ಸೌಂಡ್ಸ್ ಎ ಲಾಟ್ ಲೈಕ್ ಎಪ್ಸ್ಟೀನ್ ಡಸಂಟ್ ಇಟ್? ಅಂದರೆ ರಾಹುಲ್ ಗಾಂಧಿ ಹೇಳಿದ 16 ಇದೆಯಲ್ಲ, ಅದು ನಿಮಗೆ ಎಪ್ಸ್ಟೀನ್ ಅಂತ ಕೇಳಿಸ್ತಾ ಇಲ್ವಾ?
ಕೇಳಿಸಿರ್ಬೇಕಲ್ವಾ? ಈ ಥರದ ಒಂದು ವ್ಯಂಗ್ಯವಾಗಿ ಒಂದು ಟ್ವೀಟ್ ಮಾಡ್ತಾರೆ. ಅಂದರೆ ರಾಹುಲ್ ಗಾಂಧಿ ಹೇಳಿದ ಆ 16 ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇರುವಂತಹ ಎಪ್ಸ್ಟೀನ್ ಫೈಲ್ಸು ಅವೆರಡಕ್ಕೂ ಲಿಂಕ್ ಮಾಡಿ ಕಾಂಗ್ರೆಸ್ ಒಂದು ಟ್ವೀಟನ್ನು ಮಾಡುತ್ತೆ. ಬಹುಶಃ ರಾಹುಲ್ ಗಾಂಧಿ ಎಪ್ಸ್ಟೀನ್ ಫೈಲ್ಸನ್ನು ಅರ್ಧ ಕುಡಿದು ಬಿಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅನ್ನೋದು ಅವರಿಗೆ ಸಂಪೂರ್ಣವಾಗಿ A to Z ಗೊತ್ತು ಅನಿಸುತ್ತೆ. ಇಲ್ಲಿಯವರೆಗೆ ಸುಮಾರು 2000 ಪೇಜ್ಗಳಷ್ಟು ಬಹಿರಂಗ ಪಡಿಸಿದೆ ಅಮೆರಿಕಾದ ಸರ್ಕಾರ. ಅಲ್ಲಿನ ವರದಿಗಳ ಪ್ರಕಾರ ಸುಮಾರು 1.2 ಮಿಲಿಯನ್ ಅಂದರೆ 12 ಲಕ್ಷ ಫೈಲ್ಗಳು ಅಮೆರಿಕಾದ ತೆಕ್ಕೆಯಲ್ಲಿದ್ದಾವೆ. ತನಿಖೆಗೆ ಒಳಪಡ್ತಾ ಇರೋದು ಒಂದೊಂದೇ. ಅಂಥ ಒಂದು ಫೈಲ್ಗಳಲ್ಲಿ ಅಥವಾ ಹಲವಾರು ಫೈಲ್ಗಳಲ್ಲಿ ನರೇಂದ್ರ ಮೋದಿಯವರ ಹೆಸರಿದೆ ಅಂತ ಭಾಳ ದಿನಗಳಿಂದ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ. ಏನಿದು ಎಪ್ಸ್ಟೀನ್ ಫೈಲ್ಸು? ಚುಟುಕಾಗಿ ಹೇಳ್ಬಿಡ್ತೀನಿ. ಜೆಫ್ರಿ ಎಪ್ಸ್ಟೀನ್ ಅಂತ ಅವನೊಬ್ಬ ಸೆಕ್ಸ್ ಕ್ರಿಮಿನಲ್. ನಾವೆಲ್ಲ ಹೇಳ್ತೀವಲ್ಲ ತಲೆ ಹಿಡುಕ ಅಂತ. ಹದಿಹರೆಯದ ಹುಡುಗಿಯರನ್ನು ಪ್ರಭಾವಿ ವ್ಯಕ್ತಿಗಳಿಗೆ ಸಪ್ಲೈ ಮಾಡುವಂಥ ವ್ಯಕ್ತಿ. ಹೀಗೆ ಮಾಡ್ತಾನೆ ಬಿಲಿಯನ್ ಗಟ್ಟಲೆ ದುಡ್ಡು ಮಾಡ್ದ. ಒಂದು ಐಲ್ಯಾಂಡನ್ನೇ ಕೊಂಡ್ಕೊಂಡ್ಬಿಟ್ಟ ಅಮೆರಿಕಾದಲ್ಲಿ. ಅವನ ಅನೇಕ ಸೆಕ್ಸ್ ಕ್ರೈಮ್ಗಳು ಕೊನೆಗೆ ದಾಖಲಾಗಿ ಅವನನ್ನು ಅಮೆರಿಕ ಸರ್ಕಾರ ಅರೆಸ್ಟ್ ಮಾಡ್ತು. ಅಮೆರಿಕ ಸರ್ಕಾರ ಅರೆಸ್ಟ್ ಮಾಡಿದ್ದಾಗಲೇ ಆತ ಜೈಲಿನಲ್ಲಿ ಸತ್ತು ಹೋದ. ಆದರೆ ಅವನ ಕುರಿತಾದ ತನಿಖೆ ಏನಿದೆ ಅದು ಮುಂದುವರಿದೇ ಇತ್ತು. ಅವನ ಬಳಿ ಇರುವಂಥ ಫೈಲ್ಸ್ಗಳಲ್ಲಿ ಬಿಲ್ ಕ್ಲಿಂಟನ್ನು, ಜಾರ್ಜ್ ಬುಷು, ಈಗಿನ ಡೊನಾಲ್ಡ್ ಟ್ರಂಪು ಇವರ ಹೆಸರೆಲ್ಲ ಇದೆ. ಇವರ ಸೆಕ್ಸ್ ಕ್ರೈಮ್ಗಳೆಲ್ಲ ಇದೆ, ಇವರ ಸೆಕ್ಸ್ ಅಟಾಟೋಪ್ಗಳೆಲ್ಲ ಇವೆ ಅನ್ನುವಂಥ ಮಾತುಗಳು ಅಮೆರಿಕಾದ ಮಾಧ್ಯಮಗಳಲ್ಲಿ ಪ್ರಕಟ ಆಗೋಕ್ಕೆ ಶುರುವಾಯಿತು. ಅದಾದ ನಂತರದಲ್ಲೇ ಭಾರತದಲ್ಲಿ ಕೆಲವರಿಗೆ ಇದು ಒಂದು ದೊಡ್ಡದಾದಂಥ ಒಂದು ಸಾಧನ ಕೊಟ್ಬಿಡ್ತು, ಒಂದು ಟೂಲನ್ನು ಕೊಟ್ಬಿಡ್ತು. ನರೇಂದ್ರ ಮೋದಿಯವರ ಹೆಸರು ಇದೆ ಎಪ್ಸ್ಟೀನ್ ಫೈಲ್ಸಲ್ಲಿ ಅಂತ ಶುರು ಮಾಡೋದು. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿಯವರ ಹೆಸರು ಇದೆ. ಅದನ್ನು ಯಾಕೋ ಪಾಪ ಅವ್ರು ಹೇಳ್ಕೊಳ್ಳೋದಿಲ್ಲ. ಇರಲಿ, ರಾಹುಲ್ ಗಾಂಧಿ ಇಲ್ಲಿ 16 ಮತ್ತು ಎಪ್ಸ್ಟೀನನ್ನು ಲಿಂಕ್ ಮಾಡಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಗೊತ್ತಿರೋದನ್ನು ಅವರು ದೇಶದ ಜನತೆಯ ಮುಂದೆ ಇಡಬೇಕು. ನೀವು ಸಾಕಷ್ಟು ಓದ್ಬಿಟ್ಟಿದ್ದೀರಲ್ವಾ, ಅದನ್ನು ಅರೆದು ಕುಡಿದು ಬಿಟ್ಟಿದ್ದೀರಲ್ವಾ, ಇಡೀ ನರೇಂದ್ರ ಮೋದಿ ಬಗ್ಗೆ ಏನೇನು ಎಪ್ಸ್ಟೀನ್ ಫೈಲ್ಸ್ನಲ್ಲಿದೆ ಅದನ್ನೆಲ್ಲ ದಯವಿಟ್ಟು ಇಡಿ ಸ್ವಾಮಿ. ಈಗ ಏನು ಅವ್ರು ನಡುಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು, ಇನ್ನಷ್ಟು ನಡುಗೋ ಹಾಗೆ ಮಾಡಿ. ಯಾರು ಬೇಡ ಅಂದವ್ರು ನಿಮಗೆ? ಸುಮ್ಮನೆ ಹಾವು ಮುಗಿಸಿ ಇಟ್ಕೊಂಡು ಆವಾಗ ಬಿಡ್ತೀನಿ ಇವಾಗ ಬಿಡ್ತೀನಿ ಅಂತ ಪುಂಗಿ ದಾಸ ಮಾಡ್ತಾನಲ್ಲ, ಅದನ್ನು ಮಾಡ್ಕೊಂಡೇ ಬಂದಿದ್ದೀರಿ ನೀವು. ಇದೇನು ರಾಹುಲ್ ಗಾಂಧಿಯವರಿಗೆ ಹೊಸದಲ್ಲ. ಯಾಕೆಂತಂದರೆ ಆರಂಭದಿಂದಲೂ ರಾಹುಲ್ ಗಾಂಧಿ ಮಾಡ್ಕೊಂಡು ಬಂದಿರೋದೇ ಇದು. ಬರೀ ಪುಂಗಿ ಓದೋದು. ಚೌಕಿದಾರ್ ಚೋರ್ ಹೈ ಅಂತ ಹೇಳಿ ಪಾಪ ಕೋರ್ಟ್ಗೆ ಹೋಗಿ ಕ್ಷಮಾಪಣೆ ಕೇಳಿದ್ರು. ಯಾವುದೇ ಪುರಾವೆ ಒದಗಿಸೋಕ್ಕಾಗಲಿಲ್ಲ. ತಪ್ಪಾಯಿತು ಸ್ವಾಮಿ ಕ್ಷಮಿಸಿ ಅಂತ. ರಫೇಲ್ ಯುದ್ಧ ವಿಮಾನ ಖರೀದಿಲಿ ದುಡ್ಡು ಹೊಡೆದು ಬಿಟ್ಟಿದ್ದಾರೆ ಮೋದಿ. ಜನ ಒಪ್ಪಲಿಲ್ಲ, ಜನ ನಂಬಲಿಲ್ಲ. ಪೆಗಾಸಿಸ್ ಸಾಫ್ಟ್ವೇರ್, ನನ್ನ ಮೊಬೈಲ್ನಲ್ಲೂ ಸಾಫ್ಟ್ವೇರ್ ಹಾಕ್ಬಿಟ್ಟು ನಾನು ಯಾರ್ಯಾರ ಜೊತೆ ಮಾತಾಡ್ತೀನಿ ಅನ್ನೋದನ್ನೆಲ್ಲ ಮೋದಿ ಸರ್ಕಾರ ಕಂಡುಹಿಡಿತಾ ಇದೆ ಅಂತ ಆರೋಪ ಮಾಡಿದ್ರು. ಕೊಡಪ್ಪ ನಿನ್ನ ಮೊಬೈಲು ತನಿಖೆ ಮಾಡೋಣ ಅಂತ ತನಿಖಾ ಸಮಿತಿ ಕೇಳಿದ್ರೆ ನನ್ನ ಮೊಬೈಲ್ ಕೊಡಲ್ಲ, ಬೇರೆಯವ್ರ ಮೊಬೈಲ್ ಚೆಕ್ ಮಾಡಿ ಅಂತ ತಪ್ಪಿಸ್ಕೊಂಬಿಟ್ರು. ಇ ವಿ ಎಮ್ ಹ್ಯಾಕ್ ಆಗಿಬಿಟ್ಟು ಅದರಿಂದಲೇ ಮೋದಿ ಗೆಲ್ತಾ ಇರೋದು. ಸೊ ಚುನಾವಣಾ ಆಯೋಗ ಕರೀತು, ಬನ್ನಿ ಸ್ವಾಮಿ ಅದು ಯಾವ ರೀತಿ ಹ್ಯಾಕ್ ಮಾಡ್ಬೋದು ತೋರಿಸಿ. ಒಬ್ಬರೂ ಹೋಗಲಿಲ್ಲ. ಅದಾದಮೇಲೆ ವೋಟ್ ಚೋರಿಯಿಂದ ಗೆಲ್ತಾ ಇದ್ದಾರೆ, ವೋಟ್ ಚೋರಿ. ತನ್ನ ಓಟನ್ನು ಕಳೆದುಕೊಂಡಂತಹ ಒಬ್ಬನೇ ಒಬ್ಬ ಮತದಾರರನ್ನು ಇವರು ಕೋರ್ಟ್ ಮುಂದೆ ತಂದು ನಿಲ್ಲಿಸೋಕ್ಕಾಗಲೇ ಇಲ್ಲ. ಇದನ್ನು ಜನ ನಂಬಲಿಲ್ಲ. ನೇಪಾಳದಲ್ಲೋ ಬಾಂಗ್ಲಾದೇಶದಲ್ಲೋ ಆಗಿದ್ದು ನೋಡ್ಬಿಟ್ಟು ನಮ್ಮಲ್ಲೂ ಜೆನ್ಜಿ ದಂಗೆ ಹೇಳ್ತಾರೆ, ನಮ್ಮಲ್ಲೂ ಜೆನ್ಜಿ ದಂಗೆ ಹೇಳಬೇಕು, ಅದು ಕೂಡ ಆಗಲಿಲ್ಲ ಭಾರತದಲ್ಲಿ. ಈಗ ಹೊಸದು ಎಪ್ಸ್ಟೀನ್. ಯಾವುದೇ ರೀತಿಯ ಪಾರ್ಲಿಮೆಂಟ್ ಸ್ಪೀಚ್ ಇರಲಿ ಅಲ್ಲಿ ಎಪ್ಸ್ಟೀನನ್ನು ತಂದುಬಿಡೋದು. ಅದು ಬಜೆಟ್ ಮೇಲಿನ ಭಾಷಣ ಇರಲಿ, ಮಹಿಳಾ ಮೀಸಲು ಮಸೂದೆ ಇರಲಿ, ಪೆಟ್ರೋಲ್ ಸಂಕಷ್ಟ ಇರಲಿ, ಇರಾನ್ ಯುದ್ಧ ಇರಲಿ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇರಲಿ, ಚುನಾವಣಾ ಆಯೋಗದ ವಿಚಾರ ಇರಲಿ, ಯಾವುದೇ ವಿಚಾರ ಇರಲಿ, ಎಪ್ಸ್ಟೀನ್. ಸ್ವಾಮಿ ಅದೇನಿದೆ ದೇಶದ ಮುಂದೆ ಇಡ್ರಿ. ಪ್ರಧಾನಿಯವರ ಮರ್ಯಾದೆಯನ್ನು ಹಾಳು ಮಾಡ್ಬೋದಲ್ವ? ಇನ್ನೂ ನೀವು ಪ್ರಧಾನಿ ಆಗೋದು ಸುಲಭ ಆಗುತ್ತಲ್ವಾ? ಇದೆಲ್ಲ ಮಾಡಲ್ಲ. ಇದನ್ನು 16 ಎಪ್ಸ್ಟೀನ್ ಹಿಂಗೆ ಹೇಳ್ಕೊಂಡು ಕೊನೆಗೆ ತಮಗಿರುವ ಮರ್ಯಾದೆಯನ್ನು ತಾವೇ ಕಳ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ದೇಶದ ಜನರ ನಂಬಿಕೆಗೆ ನೀವು ಪಾತ್ರರಾಗಬೇಕು ಅಂತಂದರೆ ನೀವು ಮಾಡುವ ಆರೋಪಗಳಿಗೆ ದಾಖಲೆಗಳನ್ನು ಒದಗಿಸಬೇಕು. ಆಗ ಜನ ನಿಮ್ಮನ್ನು ನಂಬ್ತಾರೆ. ಸುಮ್ಮನೆ ನಾನು ಪ್ರತಿಪಕ್ಷದ ನಾಯಕ ಅಂಥೇಳಿ ಒಂದಾದ್ಮೇಲೊಂದು ರೈಲ್ವೆ ಬೋಗಿ ಥರ ಆರೋಪಗಳು ಮಾಡಿಕೊಂಡೇ ಬರ್ತಾ ಇದ್ದೀರಿ ಹೊರತು ಒಂದಕ್ಕಾದರೂ ಸಾಕ್ಷಿ ಪುರಾವೆ ಜನ ಯಾಕೆ ನಂಬಬೇಕು ನಿಮ್ಮನ್ನು? ಈ ಮಧ್ಯದಲ್ಲಿ ಬ್ರಿಟಿಷ್ ಸಿಟಿಸನ್ಶಿಪ್ ಬೇರೆ FIR ದಾಖಲಾಗಿದೆ.
ಇಲ್ಲಿಯವರೆಗೆ ಅದನ್ನು ಮಾತಾಡೇ ಇಲ್ಲ, ಉಳಿದಿದ್ದೆಲ್ಲ ಮಾತಾಡ್ತೀರ. ಇಲ್ಲಪ್ಪ ನನ್ನ ಹತ್ರ ಬ್ರಿಟಿಷ್ ಪೌರತ್ವ ಇಲ್ಲ ಅಂತ ನಾನು ಹೇಳಬೇಕಲ್ವಾ, ಅದನ್ನೂ ಇಷ್ಟು ದಿನ ಮಾತಾಡಿರಲಿಲ್ಲ. ಈಗ ಕೇಸ್ ದಾಖಲಾಗುತ್ತೆ, ನೀವು ಹೇಳಲೇಬೇಕು ಸ್ವಾಮಿ. ಅಷ್ಟೆಲ್ಲ ಮಾತಾಡೋರು ಇದು ಒಂದನ್ನು ದೇಶದ ಜನರ ಮುಂದೆ ಇಟ್ಟುಬಿಡಿ, ಜನಕ್ಕೆ ಸತ್ಯ ಏನು ಅನ್ನೋದು ಗೊತ್ತಾಗಲಿ.